ಹೆಲೋ ಗಾಯ್ಸ್, ಕೋಟೆ ಮಾರಿಕಾಂಬೆ ಜಾತ್ರೆ ಪಾರ್ಟ್ 2ಗೆ ಸುಸ್ವಾಗತ. ನಾನು ನಮ್ಮ ಮಮ್ಮಿ ನಮ್ಮ ಅತ್ತೆ ಆ್ಯಂಡ್ ಅಜ್ಜಿದಿರೆಲ್ಲ 11:51 ನೈಟ್ ಆಗ್ತಾಯಿದೆ ಗೈಸ್. ಮಿಡ್ ನೈಟಲ್ಲಿ ಜಾತ್ರೆ ನೋಡೋದಕ್ಕಂತ ಹೋದ್ವಿ. ಅಮ್ಮ ತವರು ಮನೆಯಿಂದ ಗಂಡನ ಮನೆಗೆ ಹೋಗ್ತಾರೆ. ಅದನ್ನು ಫಸ್ಟ್ ಟೈಮ್ ನಮ್ಮ ಕಣ್ಣು ತುಂಬಿಕೊಳ್ಳೋಣ ಅಂತ ಎಲ್ಲರೂ ಹೊರಟ್ವಿ. ಲೈಟ್ ಅರೇಂಜ್ಮೆಂಟ್ಸು ಎಲ್ಲ ನೋಡಿ ಖುಷಿ ಆಯಿತು. ಆ್ಯಂಡ್ ನಮ್ಮತ್ತೆ ಮನೆ ಇರೋ ರೋಡಲ್ಲಿ ಅಷ್ಟು ಜನ ಇರಲಿಲ್ಲ, ಬಟ್ ಹುಡುಗಿರು ಕೂಡ ಮಿಡ್ ನೈಟಲ್ಲಿ ಓಡಾಡ್ತಿದ್ರು ಧೈರ್ಯವಾಗಿ. ನೋಡಿ ನನಗೆ ತುಂಬ ಖುಷಿ ಆಯಿತು. ಹಾಗೆ ಇದೆಲ್ಲ ರೋಡಲ್ಲೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದರು. ಅಲ್ಲೆಲ್ಲೂ ಜನ ಇಲ್ಲ ಅಂತ ಮುಂದೆ ಬಂದರೆ ಇಲ್ಲಿ ನೋಡಿ ಗಾಯ್ಸ್, ಎಂಟ್ರೆನ್ಸಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಆಟೋ, ಕಾರು, ಬೈಕು, ಸ್ಕೂಟಿ ಎಲ್ಲ ಓಡಾಡ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಕಾಳಿ ಮಾತೆನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು. ಇದು ಎಂಟ್ರೆನ್ಸು, ದ್ವಾರ ಬಾಗಿಲು. ಹಾಗೆ ಆಲ್ರೆಡಿ ಅಮ್ಮನ ತವ್ರ ಮನೆಯಿಂದ ಗಂಡನ ಮನೆಗೆ ಕರ್ಕೊಂಡು ಹೊರಟಿದ್ರು, ಮೆರವಣಿಗೆ ಹೊರಟಿತ್ತು. ನಾವು ಹಿಂದೆನೇ ಓಡ್ತಿದ್ವಿ ಗೈಸ್. ಜನ ನೋಡಿ. ಆ್ಯಂಡ್ ಇಲ್ಲಿ ಅಮ್ಮ ಕೂರಿಸಿದ್ರು ಅಂತ ಕಾಣುತ್ತೆ, ನಾವು ನೋಡಲಿಲ್ಲ. ಏನು ಹುಡುಕ್ತಾಯಿದ್ರು ಎಲ್ಲರೂ, ಏನು ಹುಡುಕ್ತಿದ್ದಾರೆ ಅಂತ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಎಲ್ಲ ದೇವಸ್ಥಾನಗಳನ್ನ ನೋಡಿಕೊಂಡು ನಾವು ಅಮ್ಮನ ಹಿಂದೆ ಹೋದ್ವಿ. ಎಷ್ಟು ಜನ ಅಂದರೆ ಗಾಯ್ಸ್, ಲಿಟ್ರಲಿ ತುಂಬ ಭಯ ಆಗೋಯ್ತು, ಎಲ್ಲಿ ನುಗ್ಗಲಾಗ್ಬಿಡುತ್ತೆ ಅಂತ. ಇನ್ ಬಿಟ್ವೀನ್ ಅಲ್ಲಿ ಗಂಗಾದೇವಿನ ನೋಡಿದ್ವಿ. ಅಲ್ಲಿ ಏನು ಕಳಶ ಥರ ಎತ್ಕೊಂಡಿದ್ವಲ್ಲ, ಅವರು ಗಂಗಾ ಮಾತೆ ಅಂತ ಹೇಳ್ತಾರೆ. ನೋಡಿ ಫೈನಲಿ ನಮ್ಮಮ್ಮ ಶ್ರೀ ಕೋಟೆ ಮಾರಿಕಾಂಬೆ ದೇವಿ, ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಆ ತಾಯಿ ಎಲ್ಲರಿಗೂ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನೋಡಿ ಫಸ್ಟ್ ಟೈಮ್ ನೋಡಿದ್ದು ಗೈಸ್. ಆ್ಯಕ್ಚುಲಿ ಈ ಜಾತ್ರೆ ಬಗ್ಗೆ ನಾನು ಕೇಳ್ತಿದ್ದೆ, ಬಟ್ ಯಾವತ್ತೂ ನೋಡಿರಲಿಲ್ಲ. ತವರ ಮನೆಯಿಂದ ಗಂಡನ ಮನೆಗೆ ತಾಯಿ ಬೇಸರದಿಂದ ಹೋಗ್ತಾರಂತೆ. ಆ್ಯಕ್ಚುಲಿ ಈ ಕತೆ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಏನಕ್ಕೆ ಅಂತ. ಸೊ ಎಷ್ಟು ಜಗ್ಗುತ್ತಾನೆ ಇಲ್ಲ ಗೈಸ್, ಎಷ್ಟು ಲೇಟ್ ಅಂದರೆ ಅಮ್ಮ ಮುಂದೆ ಹೋಗ್ತಾನೆ ಇಲ್ಲ. ಹೋಗೋಕೆ ಅವ್ರಿಗೆ ಇಷ್ಟನೇ ಆಗ್ತಿಲ್ಲ. ಎಲ್ಲರೂ ಅದನ್ನೇ ಹೇಳ್ತಿದ್ರು, ಅಷ್ಟು ಸುಲಭವಾಗಿ ಹೋಗೋದಿಲ್ಲ, ಬೆಳಗಿನ ಜಾವ ಆಗುತ್ತೆ ಅಂತ. ಅಮ್ಮನ ನೋಡಿ ತುಂಬ ಖುಷಿ ಆಯಿತು, ಮನಸ್ಸಿಗೆ ತೃಪ್ತಿ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ನಮ್ಮ ಅತ್ತೆಗೆ ಥ್ಯಾಂಕ್ಸ್ ಹೇಳ್ತೀನಿ, ಮಿಡ್ ನೈಟಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿದ್ದಕ್ಕೆ. ಆ್ಯಕ್ಚುಲಿ ಅವರು ನೋಡಿರಲಿಲ್ವಂತೆ, ನಮ್ಮ ಅತ್ತೆದು ಊರು ಶಿವಮೊಗ್ಗನೇ. ಅವರು ನಮ್ಮ ಜೊತೆಲಿ ಬಂದು ನೋಡಿದ್ರು, ಖುಷಿ ಆಯಿತು ಎಲ್ಲರಿಗೂ. ಎಷ್ಟೊತ್ತು ವೆಯ್ಟ್ ಮಾಡಿದ್ರು, ಅಮ್ಮ ಬರ್ತಾನೆ ಇರಲಿಲ್ಲ ಗೈಸ್. ಸೊ ನಾವೇನು ಡಿಸೈಡ್ ಮಾಡಿದ್ವಿ, ಆಲ್ಮೋಸ್ಟ್ 2:30 ಆಗೋಗಿತ್ತು. ಸೊ ಮನೆಗೆ ಹೋಗ್ಬಿಡೋಣ ಅಂತ ಹೊರಟ್ವಿ. ಹಾಗೆ ಗಂಡನ ಮನೆ ಅಂತ ಏನು ಹೇಳ್ತೀವಲ್ಲ, ಅಮ್ಮ ಗದ್ದಿಗೆ ಮೇಲೆ ಕೂರ್ತಾರಲ್ಲ, ಅದನ್ನು ಕೂಡ ನೋಡಿಕೊಂಡು ಹೊರಟ್ವಿ. ನೋಡಿ ಎಷ್ಟು ಚೆನ್ನಾಗೆಲ್ಲ ಡಾನ್ಸ್ ಮಾಡಿಕೊಂಡು ಫುಲ್ಲು ಜಾತ್ರೆ ವೈಬ್ಸ್, ಅದು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಮಿಡ್ ನೈಟಲ್ಲಿ ಎಲ್ಲ ಇಡ್ಲಿ ತಿಂತಾಯಿದ್ರು ಗೈಸ್. ಹಬ್ಬದ ದಿನ ಹೇಗಾಯಿತು ಅಂತ ಹೇಳ್ತೀನಿ. ಸ್ಟೇ ಟ್ಯೂನ್ ಫಾರ್ ಪಾರ್ಟ್ 3. ಥ್ಯಾಂಕ್ಸ್ ಫಾರ್